ಎಜಿ ನ್ಯೂಸ್ಗೆ ಸ್ವಾಗತ. ಹಸಿಮೆಣಸಿನಕಾಯಿಗೆ ಬೇಕಾಬಿಟ್ಟಿ ರೇಟ್ ಫಿಕ್ಸ್ ಮಾಡುವ ಬ್ರೋಕರ್ಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಎಪಿಎಂಸಿ ಉಪನಿರ್ದೇಶಕ ಮಹದೇವಪ್ಪ ಚಬನೂರು. ಹಸಿಮೆಣಸಿನಕಾಯಿ ಬೆಳೆದ ರೈತರ ಬೆಲೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ವಿಶೇಷ ವರದಿ ತಯಾರಿಸಿ ಬೆಳಕು ಚೆಲ್ಲಿದ್ರು. ಇದಕ್ಕೆ ಕೂಡಲೇ ಫುಲ್ ಅಲರ್ಟ್ ಆದ ಬೆಳಗಾವಿ ಜಿಲ್ಲೆಯ ಎಪಿಎಂಸಿ ಮಾರುಕಟ್ಟೆಯ ಉಪನಿರ್ದೇಶಕ ಮಹದೇವಪ್ಪ ಚಬನೂರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿ ಬೇಕಾಬಿಟ್ಟಿ ರೇಟ್ ಫಿಕ್ಸ್ ಮಾಡುವ ಬ್ರೋಕರ್ಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ಬೆಳಗಾವಿ ಜಿಲ್ಲಾದ್ಯಂತ ಒಂದ್ ರೀತಿ ಹಸಿ ಮೆಣಸಿನಕಾಯಿ ಬೆಳೀತಕ್ಕಂತ ರೈತರಿಗೆ ಸೂಕ್ತ ಬೆಲೆ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ವಿಶೇಷವಾಗಿ ಮೊನ್ನೆ ತಾನೇ ನಾವು ಸಹ ವರದಿ ತಯಾರು ಮಾಡಿದ್ವಿ. ಈ ಸಂದರ್ಭದಲ್ಲಿ ಸ್ವತಃ ಎಪಿಎಂಸಿ ಮಾರುಕಟ್ಟೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಒಂದ್ ರೀತಿ ಉಪನಿರ್ದೇಶಕ ಆಗಿರ್ತಕ್ಕಂಥ ಶ್ರೀ ಮಹದೇವಪ್ಪ ಚಬನೂರ್ ಸಾಹೇಬ್ರು ಏನ್ ಹೇಳ್ತಾರೆ. ಸರ್ ನಮಸ್ತೆ. ವಿಶೇಷವಾಗಿ ಯಾಕೆ ಸರ್ ಒಂದ್ ರೀತಿ ಹಸಿ ಮೆಣಸಿನಕಾಯಿ ಬೆಳೀತಕ್ಕಂತ ರೈತರುಗಳಿಗೆ ವಿಶೇಷವಾಗಿ ಬೆಲೆ ಇಲ್ಲ, ಸೂಕ್ತ ಮಾರುಕಟ್ಟೆ ಇಲ್ಲ, ಎಲ್ಲ ಬ್ರೋಕರ್ಗಳು ಅವಳಿ ಮತ್ತೆ ಬರೀ ಕಂಪ್ನಿ ರೇಟ್ ಅಂತ ಹೇಳ್ಬಿಟ್ಟು ಒಂದ್ ಇದಾಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೆಂಗೆ ಸರ್? ಅಲ್ಲ, ಅದಕ್ಕೆ ಈಗಾಗಲೇ ತಮ್ಮ ವರದಿಯ ಪ್ರಕಾರ ನಮ್ಮ ನಂದಗಾಡಿ ಎಪಿಎಂಸಿ ಸೆಕ್ರೆಟರಿ ಮತ್ತು ಬೈಲೊಂಗಲ್ ಎಪಿಎಂಸಿ ಸೆಕ್ರೆಟರಿ ಅವ್ರನ್ನೇ ನಿನ್ನೆ ನಾನು ಅಲ್ಲಿ ಅವರ ಸ್ಥಳಕ್ಕೆ ಕಳಿಸಿದಲ್ಲಿ ರೈತರ ಜೊತೆನೂ ಅವರು ಸಂಪರ್ಕ ಮಾಡಿದ್ದಾರೆ. ಮತ್ತು ಅಲ್ಲಿ ಏನಾಗಿದೆ, ಅವರು ರೈತರದ ಮಾಲನ್ನು ನೇರವಾಗಿ ತಂದು ಜಮೀನುಗಳನ್ನೇ ಖರೀದಿ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಇತ್ತು. ಸೊ ಅದರ ಪ್ರಕಾರ ನಿನ್ನೆ ಕೆಲವೊಂದು ರೈತರ ಮಾಲ್ ಖರೀದಿ ಮಾಡುವಾಗ ಒಂದೆರಡು ತೂಕದ ಯಂತ್ರಗಳನ್ನು ಸಹಿತ ನಮ್ಮ ಸೆಕ್ರೆಟರಿಗಳು ತಂದು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಅದಕ್ಕಾಗಿನೇ ನಾನು ಇವತ್ತು ಸ್ವತಃ ನಾನೇ ಫೀಲ್ಡಿಗೆ ಬಂದು ಏನಾಗಿದೆ ಅನ್ನೋದು ಅಂತದೇನಾದ್ರೂ ಇದ್ರೆ ನಾನು ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತೀನಿ. ಮೊದಲಿಂದನೂ ಸಹ ಅಷ್ಟೇ. ಯಾಕೆ ಸರ್ ಒಂದ್ ರೀತಿ ಬೆಳೆಗಿಂತ ಮುಂಚೆ ಒಳ್ಳೆ ರೇಟ್ ಇರುತ್ತೆ, ಆನಂತರ ಎಲ್ಲ ಒಂದ್ ಕಡೆ ರೇಟೇ ಇರೋದಿಲ್ಲ. ಯಾಕೆ ಸರ್ ಈ ರೀತಿ ಎಲ್ಲಾ ಬ್ರೋಕರ್ಗಳೇ ನಿರ್ಧಾರ ಮಾಡಿದ್ರೆ ಎಪಿಎಂಸಿ ಮಾರುಕಟ್ಟೆ ಇಲ್ಲ ಏನಾಗಿದ್ರೆ ರೇಟು ಡೌನ್ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಒಮ್ಮೆಲೆ ಅರೈವಲ್ಸ್ ಬಂದ ಮೇಲೆ ಸ್ವಲ್ಪ ರೇಟ್ ಆಟೋಮೆಟಿಕ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೆ ರೈತರಿಗೆ ಏನ್ ಹೇಳ್ದ, ಮಾರುಕಟ್ಟೆಗೆ ತಂದು ಮಾರಾಟ ಮಾಡಿದ್ರೆ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತದೆ, ಅಲ್ಲಿ ಸ್ಪರ್ಧಾತ್ಮಕ ಬೆಲೆನೂ ಸಿಗ್ತದೆ. ಇಲ್ಲಿ ಏನಾಗುತ್ತೆ, ನಮ್ಮ ಕಾನೂನು ಪ್ರಕಾರ ಮಾರುಕಟ್ಟೆ ಪ್ರಾಂಗಣದ ಹೊರಗಡೆ ಮಾರಾಟ ಮಾಡಬಾರ್ದಂತನೂ ನಮ್ಮ ಕಾನೂನು ಹೇಳ್ತದೆ. ಅದಕ್ಕೆ ಅಂಥವು ನಮ್ಮ ಸೆಕ್ಷನ್ 8 ವೈಲೇಷನ್ ಮಾಡಿದರೆ ಕೇಸ್ ಹಾಕ್ಬೇಕಂತೂ ನಮ್ಮಲ್ಲಿ ಅವಕಾಶ ಇದೆ. ಅದಕ್ಕೆ ನಾವು ಆ ಕಲಂ ಪ್ರಕಾರ ನಾವು ಅಂತ ಪ್ರಕರಣಗಳು ಪತ್ತೆ ಆದ್ರೆ ನಾವು ಕೇಸ್ ಹಾಕ್ತಿದ್ವಿ ಅವ್ರಿಗೆ. ಈಗ ಹಸಿಮೆಣಸಿನಕಾಯಿ ಬೆಳೆದಿದ ತಕ್ಷಣ ಯಾರೋ ಬ್ರೋಕರ್ಗಳು ಇದ್ ಮಾಡ್ತಾರೆ. ನಿಮ್ದೇ ಎಪಿಎಂಸಿ ಮಾರುಕಟ್ಟೆನೆ ಬರಬರಿದ್ರೆ ಬ್ರೋಕರ್ಗಳು ಯಾಕೆ? ಇಲ್ಲ ಈಗ ಏನಾಗಿದೆ ರೀ, ಮಾರ್ಕೆಟ್ನಲ್ಲಿ ಬಂದು ಮಾರಾಟ ಮಾಡ್ಲಿಕ್ಕೆ ಅವ್ರಿಗೇನು ರೈತರಿಗೇನು ಯಾವುದೂ ತೊಂದರೆ ಇಲ್ಲ. ಸೊ ರೈತರೇ ಏನ್ ಮಾಡ್ತಾ ಇದಾರೆ ಅಂದ್ರೆ ನೇರವಾಗಿ ತಮ್ಮ ಜಮೀನಿಗೆ ಬಂದು ಕೊಡ್ತಾರ ಅಂತ ವಿಚಾರದಾಗ ಅವ್ರು ಕೊಡ್ತಿರ್ಬೋದು. ಬಟ್ ನಾವು ಮಾರುಕಟ್ಟೆಗೆ ಬಂದ್ರೆ ನಾವು ಖಂಡಿತವಾಗಿ ಅಲ್ಲಿ ಸ್ಪರ್ಧಾತ್ಮಕ ಬೆಲೆ ಕೊಡ್ಲಿಕ್ಕೆ 100ಕ್ಕೆ 100 ನಾವು ಸಿದ್ಧರಿದ್ವಿ. ಈಗ ಸುದ್ದಿ ಅಂತೂ ಬಂದಿದೆ ಸರ್. ವಿಶೇಷವಾಗಿ ಈಗ 150 ರೂಪಾಯಿ 170 ರೂಪಾಯಿ ಇದೆ ಸರ್. ಈಗೇನು ಈಗ ಈ ಬ್ರೋಕರ್ಗಳ ಹಾವಳಿ ತಪ್ಪಿಸಿ ನಿಮ್ಮ ಎಪಿಎಂಸಿ ಮಾರುಕಟ್ಟೆಯಿಂದ ಏನಾದ್ರು ಸೂಕ್ತ ನಿಗದಿ ಇಲ್ಲ, ನಮ್ಮಲ್ಲಿ ಎಪಿಎಂಸಿ ಇಂದ ರೇಟ್ ನಿಗದಿ ಆಗೋದಿಲ್ರಿ ಇವ್ರೆ. ಅಲ್ಲಿ ಏನಿದೆ ಅಂದ್ರೆ ಡಿಮಾಂಡ್ ಅಂಡ್ ಸಪ್ಲೈ ಮೇಲೆನೆ ನಮ್ದು ರೇಟ್ ಅಲ್ಲಿ ಖರೀದಾರು ರೇಟ್ ಫಿಕ್ಸ್ ಮಾಡ್ತಾರೆ. ಅವ್ರು ತಮಗೆ ಬೇಕಾಗಿತ್ತು ಅಂದ್ರೆ ಅವರು ಒಂದು ಕ್ವಿಂಟಲ್ಗೆ 400, 500, 600, 1000 ತನಕ ತಗೋಬಹುದು. ಬಟ್ ಡಿಪೆಂಡ್ ಆನ್ ಆಫ್ ಸಪ್ಲೈ ಮೇಲೆನೆ ರೇಟ್ ಫಿಕ್ಸ್ ಆಗ್ತದೆ. ಬಟ್ ನಾವು ಎಪಿಎಂಸಿ ಇಂದ ರೇಟ್ ಫಿಕ್ಸ್ ಮಾಡೋದು ನಾವು ಇದು ಕೊಡ್ತೀವಿ. ನಾವು ಅವ್ರಿಗೆ ಏನ್ ಮಾಡ್ತೀವಿ, ಪ್ಲಾಟ್ಫಾರ್ಮ್ ಕೊಡ್ತೀವಿ. ಈಗ ಎಲ್ಲ ಹಸಿಮೆಣಸಿನಕಾಯಿ ಬೆಳೀತಕ್ಕಂತ ರೈತರುಗಳು ತುಂಬಾ ನೋವಲ್ಲಿದ್ದಾರೆ, ಸೂಕ್ತ ಬೆಲೆ ಇದೆ ಅವ್ರಿಗೆಲ್ಲ. ಒಬ್ಬ ಮಾರುಕಟ್ಟೆ ಅಧಿಕಾರಿಯಾಗಿ ನಿಮ್ಮ ಏನ್ ಹೇಳ್ತೀರಿ, ಏನ್ ಆಶಾಮಾನ? ಅಲ್ಲ, ನಾವು ಈಗ ಇವ್ರೇನು ಹಳ್ಳಿಯಲ್ಲಿ ಬಂದು ವ್ಯಾಪಾರ ಮಾಡ್ತಿದಾರಲ್ಲ ಅವ್ರಿಗೆ ನಾವು ಬಂಧನೆ ಇದು ಮಾಡ್ತೀವಿ, ಏನೋ ಅವ್ರಿಗೆ ಸ್ಟಿಕ್ ಮಾಡ್ತೀವಿ. ಅದಕ್ಕೆ ಆದಷ್ಟು ನೀವು ಮಾರ್ಕೆಟ್ ಯಾರ್ಡ್ಗೆ ಬಂದು ಮಾರಾಟ ಮಾಡ್ರಿ ಅಂತ ಹೇಳಿ ಮಾರ್ಕೆಟ್ ಯಾರ್ಡ್ನಲ್ಲೇ ಮಾಡಿದ್ರೆ ಅವ್ರಿಗೆ ಸ್ಪರ್ಧಾತ್ಮಕ ಬೆಲೆ ಬರ್ತದೆ. ಅದಕ್ಕೆ ಅವ್ರಿಗೆ ರೇಟನ್ನು ಚೆನ್ನಾಗಿ ಬರ್ತದೆ ಅಂತ ನನ್ನ ಅಭಿಪ್ರಾಯ, ನನ್ನ ಇಲಾಖೆ ಅಭಿಪ್ರಾಯ. ಒಂದು ನಿಮ್ಮಲ್ಲಿ ಯಾರಾದ್ರೂ ಸೂಕ್ತ ಅಧಿಕೃತ ದಳ್ಳಾಳಿಗಳು ಅಥವಾ ಅಧಿಕೃತ ಕಂಪನಿಯವರು ಅಂತ ಏನಾದ್ರು ಲಿಸ್ಟ್? ಇಲ್ಲ, ಹಂಗೇನಿಲ್ಲ. ನಂಬಲ್ಲಿ ಏನಿರ್ತದೆ, ಮಾರ್ಕೆಟ್ ಯಾರ್ಡ್ನಲ್ಲಿ ಅಧಿಕೃತ ದಲಾಲರು ಅಂತ ಹೇಳಿ ನಮ್ಮ ಎಪಿಎಂಸಿ ಇಂದ ಲೈಸೆನ್ಸ್ ತಗೊಂಡಿರ್ತಾರೆ. ಆ ಲೈಸೆನ್ಸ್ ತಗೊಂಡ ದಲಾಲರನ್ನ ಮುಖಾಂತರನೇ ವ್ಯಾಪಾರ ಆದ್ರೆ ಅಲ್ಲಿ ಅವ್ರಿಗೆ ಯಾವುದೂ ಏನು ಕಿರಿಕ ಆಗುದಿಲ್ಲ. ಅದಕ್ಕೆ ಅವ್ರ ರೇಟನ್ನು ಅವರು ಏನ್ ಮಾಡ್ತಾರೆ, ರೈತರಿಗೆ ಏನು ಹರಾಜಾಗಿರ್ತದ ಆ ರೇಟನ್ನು ಅವರು ಪೇಮೆಂಟ್ ಮಾಡಿಬಿಡ್ತಾರೆ.
ಆಮೇಲೆ ಅವರು ಖರೀದಾರ ಕಡೆಯಿಂದ ಅವರು ವಸೂಲಿ ಮಾಡ್ತಾರೆ, ಯಾರು ದಲಾಲ್. ಸೊ ನಿಮ್ಮ ಅಭಿಪ್ರಾಯ ಹಂಗೆ ಎಲ್ಲಾ ಹಸಿಮೆಣಸಿನಕಾಯಿ ಬೆಳೆದಿಕ್ಕಂತ ರೈತರು ಮಾರುಕಟ್ಟೆಗೆ ಬನ್ನಿ ನೀವು ಅಂತ ಹೇಳ್ಬೇಕಾಯ್ತು. ಅಲ್ಲ, APMCಗೆ ಮಾರುಕಟ್ಟೆಗೆ ಬಂದ್ರೆ ಏನಾಗುತ್ತೆ, ಅವರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗುತ್ತದೆ. ಇಂಥವು ಕಿರಿಕಿರಿ ಅಂತ ಆಗೋದಿಲ್ಲ. ಅದಕ್ಕೆ ಆದಷ್ಟು ರೈತರಿಗೆ ನಾವು ವಿನಂತಿ ಮಾಡ್ಕೊತೀವಿ, ಮಾರುಕಟ್ಟೆ ಪ್ರಾಂಗಣಕ್ಕೆ ಬಂದು ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗುತ್ತದೆ, ತೂಕದಲ್ಲಿ ಯಾವುದು ಮೋಸ ಆಗೋದಿಲ್ಲ ಅನ್ನುವಂಥ ನನ್ನ ಇಲಾಖೆಯ ಅಭಿಪ್ರಾಯ. ಈಗ ಬ್ರೋಕರ್ಗಳು ಅವಳಿ ತುಂಬಾ ಜಾಸ್ತಿ ಆಗಿದೆ. ಆ ಬ್ರೋಕರ್ಗಳಿಗೆ ಏನ್ ಕಿವಿ ಮಾತು ಹೇಳಿಕ್ ಬಯಸ್ತೀರಾ? ಅಲ್ಲ, ಬ್ರೋಕರ್ಗಳು ನೀವು ಗ್ರಾಮೀಣ ಮಟ್ಟದಲ್ಲಿ ಬಂದು ನೇರವಾಗಿ ಖರೀದಿ ಮಾಡೋದು ತಪ್ಪದು ನಮ್ಮ ಕಾನೂನು ಪ್ರಕಾರ. ಅದಕ್ಕೆ ನೀವು ಮಾರುಕಟ್ಟೆ ಪ್ರಾಂಗಣದಲ್ಲೇ ಬಂದು ನೀವು ರೈತರ ಮಾಲನ್ನು ಖರೀದಿ ಮಾಡ್ಕೋತ ಅವ್ರನ್ನ ವಿನಂತಿಸ್ಬೋದು. ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ಅಂತೂ ಅನ್ನುವಂಥದ್ದು ವಿಚಾರ ಈ ಸದ್ಯಕ್ಕೆ ಕಂಡು ಬಂದಿಲ್ಲ. ಬಟ್ ರೇಟ್ ಡೌನ್ ಆಗಿದೆ, ಅರೈವಲ್ಸು ಜಾಸ್ತಿ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಈಗ ನಾನು ಪಾರಸವಾಡ ಅಲ್ಲಿ ಈಗ ಸದ್ಯಕ್ಕೆ ವಿಸಿಟ್ ಹೊರಟಿದ್ದೀನಿ. ನಿನ್ನೆನೂ ನಮ್ಮ ಸೆಕ್ರೆಟರಿ ಬೈಲೊಂಗಲ್ ಮತ್ತು ನಂದಗಡದವರು ವಿಸಿಟ್ ಮಾಡಿ ಕ್ರಮ ಕೈಗೊಂಡರು. ಇವತ್ತು ನಾನು ಪಾರಸವಾಡ ಮತ್ತು ಪಕ್ಕದ ಹಳ್ಳಿಗಳಿಗೆ ಹೊರಟಿದ್ದೀನಿ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ. ಮಾನ್ಯ ಬೆಳಗಾವಿ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮಹದೇವಪ್ಪ ಚಪ್ನೂರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.